ಸೀರೆ ಓಕೆ ಆಗಿದೆ. ಮಂಗಳ ಆಂಟಿ, ಇದ್ರಲ್ಲಿ ನಿಮ್ಗೆ ಯಾವ್ದಾದ್ರು ಬೇಕಾ ನೋಡಿ. ನನಗೆ ಯಾವ್ದು ಇಷ್ಟ ಆಗಲಿಲ್ಲ. ನೋಡಿ ಯಾವ್ದು ಬೇಕಂತ. ತಗೊಂಡ್ರಲ್ಲ ನೋಡಿ. ಇವೆರಡನಿಂದ ಹೌದಾ? ಸರಿಮ್ಮ, ನಿನ್ನಿಷ್ಟ. ನೋಡಿ, ನಮಗಿಷ್ಟು ಸೀರೆ ಇಷ್ಟ ಆಗಿದೆ. ಇದಕ್ಕೆ ಬಿಲ್ ಕೊಡಿ. ನಿಮ್ಮ ಹತ್ರ ಇರೋದು ಇವಾಗ 12 ಸೀರೆ, ಟ್ರಯಲ್ಗೆ ಅಂತ ತೊಗೊಂಡೋಗಿದ್ದು 16 ಸೀರೆ. 4 ಸೀರೆ ಶಾರ್ಟೇಜ್ ಬರ್ತಾ ಇದೆಯಲ್ಲಮ್ಮ. ಅಲ್ಲ ರೀ, ಇಷ್ಟು ವರ್ಷಗಳಿಂದ ನೀವು ನಮ್ಮನೆಗೆ ಸೀರೆ ತಂದು ಕೊಟ್ಟು ತಗೊಂಡು ಹೋಗ್ತಾ ಇದ್ದೀರಾ. ಯಾವತ್ತಾದರೂ ಹೀಗೆ ಒಂದು ಸಾರಿ ಆದರೂ ಮಿಸ್ ಆಗಿದೆಯಾ? ನಮ್ಮನೆಯಲ್ಲಿ ಯಾರೂ ಹಾಗೆ ಸೀರೆನಲ್ಲಿ ಮೋಸ ಮಾಡೋರಿಲ್ಲಪ್ಪ. ಇನ್ನೊಂದ್ಸಲ ಲೆಕ್ಕ ಮಾಡಿ ನೋಡು, ಲೆಕ್ಕದಲ್ಲಿ ತಪ್ಪಾಗಿರ್ಬೋದು. ಆಯ್ತಮ್ಮ, ಇನ್ನೊಂದ್ಸಲ ಲೆಕ್ಕ ಮಾಡ್ತೀನಿ, ಕೋಪ ಮಾಡ್ಕೊಬೇಡಿ. ಹಾಂ, ಇಲ್ಲ ಅಮ್ಮ, 4 ಸೀರೆ ಶಾರ್ಟೇಜ್ ಬರ್ತಾ ಇದೆ. ನನಗನ್ಸುತ್ತೆ ನೀವು ಸೀರೆನ ರೂಮ್ಗೆ ಟ್ರಯಲಿಗೆ ತೊಗೊಂಡೋದ್ರಲ್ಲ, ಮಿಸ್ ಆಗಿ ಅಲ್ಲೇ ಇರಬೇಕು. ದಯವಿಟ್ಟು ಸ್ವಲ್ಪ ನೋಡಿ ತಂದು ಕೊಡ್ತೀರಾ? ಏನು ನಿಮ್ಮ ಮಾತಿನ ಅರ್ಥ? ನಾವೆಲ್ಲರೂ ರೂಮಲ್ಲಿ ನಿಮ್ಮ ಸೀರೆನೆಲ್ಲ ಮುಚ್ಚಿಟ್ಟಿದ್ದೀವಿ ಅಂತನಾ? ನೋಡ್ರಿ, ನಮಗೆ ಸೀರೆ ಇಷ್ಟ ಆದರೆ ಒಂದಲ್ಲ, ಎರಡಲ್ಲ, 10 ಅಲ್ಲ, 100 ಅಲ್ಲ, 1000 ಅಲ್ಲ, ಎಷ್ಟು ಬೇಕಾದರೂ ತಗೊಳ್ಳೋ ಕೆಪಾಸಿಟಿ ನಮಗಿದೆ. ಅಂಥದ್ರಲ್ಲಿ 4 ಸೀರೆನ ರೂಮಲ್ಲಿ ಮುಚ್ಚಿಟ್ಟು ನಾವು ನಿಮಗೆ ಮೋಸ ಮಾಡ್ತೀವಾ? ಅಮ್ಮ, ಸುಮ್ಮನೆ ಯಾಕಮ್ಮ ನಾವು ಅವ್ರ ಮೇಲೆ ಕೋಪ ಮಾಡ್ಕೊಂಡು ಮಾತಾಡಬೇಕು? ನಾವು ಸೀರೆನ ರೂಮಲ್ಲಿ ಇಟ್ಟಿದ್ದೀವಿ ಅಂತ ಅವ್ರಿಗೆ ಅನುಮಾನ ಇದೆ. ಬೇಕಾದರೆ ಬಂದು ಚೆಕ್ ಮಾಡ್ಕೊಳ್ಳಿ ಬಿಡು. ಸರಿ ಪ್ರೇಮ, ನೀನು ಹೇಳೋದು ಸರಿನೇ. ಅವ್ರ ಡೌಟ್ ಕ್ಲಿಯರ್ ಆಗಬೇಕಲ್ವಾ? ಬೇಕಾದರೆ ನಾನು ಟ್ರಯಲ್ ನೋಡಿದ ರೂಮಿಂದನೇ ಅವರು ಚೆಕ್ ಮಾಡ್ಕೊಳ್ಳಿ. ಅಮ್ಮ, ಸೀರೆ ಮಿಸ್ ಆಗಿದೆ ಅನ್ನೋ ತಾನೇ ಅವ್ರ ಅನುಮಾನ. ಯಾರ ರೂಮಿಂದ ಬೇಕಾದರೂ ಶುರು ಮಾಡಲಿ ಬಿಡಿ. ನೋಡಿ, ನಮ್ಮೆಲ್ಲರ ರೂಮು ಮೇಲಿದೆ, ನೀವು ಹೋಗಿ ಚೆಕ್ ಮಾಡ್ಬೋದು. ದಯವಿಟ್ಟು ನೀವು ಎಲ್ಲ ಬನ್ನಿ ಅಮ್ಮ. ಯಾಕೆ ಸುಮ್ಮನೆ ನಿಂತಿದ್ದೀರಾ? ಇದು ನನ್ನ ರೂಮು, ನೀವು ಎಲ್ಲಿ ಬೇಕಾದರೂ ಚೆಕ್ ಮಾಡ್ಕೋಬೋದು. ಕಬೋರ್ಡ್ ಇದೆ, ಚೆಕ್ ಮಾಡ್ಕೊಳ್ಳಿ. ಸೀರೆಗಳು ಎಲ್ಲೂ ಕಾಣ್ತಿಲ್ಲ. ಬನ್ನಿ, ಇನ್ನೊಂದು ರೂಮ್ ಇದೆ, ಅಲ್ಲಿ ಹುಡ್ಕೋಣ.
ರೂಮ್ ಅಲ್ಲ, ಎಲ್ಲಿ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ. ನೀವು ಎಲ್ಲರೂ ರೂಮ್ನು ಹುಡುಕಿದ್ದೀರಾ, ಎಲ್ಲೂ ಸೀರೆ ಸಿಕ್ಕಿಲ್ಲ. ಇವಾಗ ನನ್ನ ರೂಮಲ್ಲೂ ನೀವು ನೋಡಿ, ಎಲ್ಲಿ ಬೇಕಾದರೂ ಹುಡುಕ್ಬೋದು. ಅಲ್ಲಿ ಚೆಕ್ ಮಾಡ್ಬೋದಾ ಮೇಡಮ್? ಖಂಡಿತ. ನೋಡಿ ಮೇಡಮ್, ಸೀರೆ ಮಿಸ್ ಆಗಿಲ್ಲ ಅಂತ ಹೇಳ್ತಿದ್ರಲ್ಲ, 4 ಸೀರೆ ಈ ರೂಮಲ್ಲಿ ಸಿಕ್ತು. ಅಲ್ಲ, ಇದು ನನ್ನ ರೂಮಿಗೆ ಹೇಗೆ ಬಂತು? ರೂಮ್ ನಿಂದೆ ಅಂದಮೇಲೆ ಈ ಸೀರೆ ಇಲ್ಲಿಗೆ ಹೇಗೆ ಬಂತು ಅಂತ ನೀನೇ ಹೇಳಬೇಕಲ್ವಾ? ಅಲ್ಲ ಮೇಡಮ್, ಸೀರೆ ನನ್ನ ರೂಮ್ಗೆ ಹೇಗೆ ಬಂತು ಅಂತ ನೀವು ಕೇಳಿದ್ರೆ ನಾನೇನು ಹೇಳಿ? ಇದು ನಿಮ್ಮ ರೂಮ್ ಅಲ್ವಾ? ನೀವೇ ಸೀರೆ ತಂದಿಟ್ಕೊಂಡಿದ್ದೀರಾ. ನಾನು ಮೊದಲೇ ಹೇಳಿಲ್ವಾ 4 ಸೀರೆ ಮಿಸ್ ಆಗಿದೆ ಅಂತ? ಮೇಡಮ್, ನೀವು ಬೇಕಿದ್ರೆ ಒಂದು ಸೀರೆನ ಫ್ರೀಯಾಗಿ ಕೇಳಿ, ಕೊಟ್ಟೋಗ್ಬಿಡ್ತೀನಿ. ಆದರೆ ಈ ಥರ ಎಲ್ಲ ಮಾಡಬೇಡಿ. ಯಾಕೆ ಅಂದರೆ ನೀವು ದೊಡ್ಡ ಮನುಷ್ಯರ ಮನೆ ಸೊಸೆ. ನೋಡಿ, ನಿಮ್ಮ ಮನಸ್ಸಿಗೆ ಬಂದಾಗೆಲ್ಲ ಮಾತಾಡಬೇಡಿ. ನನಗೆ ನಾನೇ ಬರಹ ನಿಮ್ಮ ಸೀರೆನ ಕದ್ದಿಟ್ಕೊಳ್ಳೋದಕ್ಕೆ. ಹಾಗಾದರೆ ಇದು ನಿಮ್ಮ ರೂಮ್ ಅಲ್ವಾ? ನಿಮ್ಮ ರೂಮ್ಗೆ ಹೇಗೆ ಬಂತು ಈ ಸೀರೆ? ನೋಡಿ, ಈ ಸೀರೆಗಳು ನನ್ನ ಸೊಸೆಗೆ ಇಷ್ಟ ಆಗಿರಬೇಕು, ಅದಕ್ಕೆ ಎತ್ತಿಟ್ಕೊಂಡಿದ್ದಾಳೆ. ಏನೋ ಕನ್ಫ್ಯೂಸ್ ಮಾಡಿಕೊಂಡು ಹೇಳಿಲ್ಲ ಅನಿಸುತ್ತೆ. ಅದರ ಅಮೌಂಟ್ ಎಷ್ಟು ಅಂತ ಹೇಳಿ ಕೊಡ್ತೀನಿ ನಾನೇ. ನೋಡಿ ಮೇಡಮ್, ಈಗ ಈ ಸೀರೆ ನಿಮ್ಮ ಸೊಸೆ ರೂಮಲ್ಲಿ ಸಿಕ್ತಲ್ವಾ, ನೀವೇ ಕಣ್ಣಾರೆ ನೋಡಿದ್ದೀರಿ. ಸೀರೆ ಸಿಕ್ಕ ಮೇಲೂ ಇವರು ಕದ್ದಿಲ್ಲ ಅಂತ ನೀವು ಹೇಳ್ತೀರಾ? ನೀವು ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೊಳ್ಳಿ, ನಾನು ಬಂದು ಅಮೌಂಟ್ ಕೊಡ್ತೀನಿ. ಸರಿ ಮೇಡಮ್. ನೋಡು ಮಧುರ, ನಿನಗೆ ಸೀರೆ ಎಷ್ಟು ಬೇಕು ನಾನು ಕೊಡಿಸ್ತೀನಿ. ಆದರೆ ಇಂಥ ಸಿಚುವೇಶನಲ್ಲಿ ಅವ್ರ ಸೀರೆನ ಅವ್ರಿಗೆ ವಾಪಸ್ ಕೊಟ್ಕೊಡ್ಬೇಕು, ಇಲ್ಲಾಂದರೆ ಈ ಥರ ಮರ್ಯಾದೆ ಹೋಗುತ್ತೆ. ಅತ್ತೆ, ನೀವು ನನ್ನನ್ನು ನಂಬ್ತಿಲ್ವಲ್ಲ? ಇರಲಿ ಬಿಡು, ನನಗೆ ಅರ್ಥ ಆಗುತ್ತೆ. ಇದೇನಮ್ಮ ಮಧುರ, ಯಾಕೋ ನಂಗೆ ತುಂಬ ಬೇಜಾರಾಯ್ತಮ್ಮ. ನಿನ್ನನ್ನೇನಾದರೂ ದೊಡ್ಡ ಶೋರೂಮಿಗೆ ಕರ್ಕೊಂಡೋಗ್ಬಿಟ್ರೆ ನಮ್ಮ ಮರ್ಯಾದೆ ಅಷ್ಟೇ. ಅಮ್ಮ, ನಾಳೆ ಪೂಜೆಗೆ ರೆಡಿ ಮಾಡ್ಕೊಳ್ಳೋಣ, ಬನ್ನಿ. ಅತ್ತೆ, ಪೂಜೆ ಇಟ್ಕೊಳ್ಳೋದೇ ಬೇಡ ಅಂತ ನನಗನ್ನಿಸ್ತಾ ಇದೆ. ನೀನು ಯಾಕಾಗಂತ್ಯ ಮಹೇಶ್ವರಿ? ಪೂಜೆ ಪುನಸ್ಕಾರ ಮಾಡಿದರೆ ತಾನೇ ಮನೆ ಚೆನ್ನಾಗಿರೋದು. ನೋಡು ಮಹೇಶ್ವರಿ, ಆಗಿರೋದ್ರ ಬಗ್ಗೆ ಮನಸ್ಸು ಕೆಡಿಸ್ಕೊಳ್ಬಾರ್ದು. ಏನೇನಾಗುತ್ತೋ ಅದಾಗಲೇಬೇಕಲ್ಲ. ಏನೇನಾಗಬೇಕು ಅದು ಹಾಗೇ ಆಗುತ್ತೆ ಅಂತ ಸುಮ್ಮನೆ ನಾವು ಅನ್ಕೊತೀವಿ ಅತ್ತೆ, ಆದರೆ ಏನೂ ಆಗಲ್ಲ.
ನಮ್ಮ ಪಾತ್ರ ಇಲ್ಲ ಅಂದರೆ ಏನೂ ಆಗಲ್ಲ. ಯಾಕಿಷ್ಟು ಬೇಜಾರಾಗಿ ಮಾತಾಡ್ತಾ ಇದೆಯಾ? ಸೀರೆ ವಿಷಯಕ್ಕ ನೀನಿಷ್ಟು ಬೇಜಾರಾಗಿರೋದು? ಮಧುರ ಈ ಮನೆ ಮರ್ಯಾದಿನ ತುಂಬ ನೀಟಾಗಿ ತೆಗೆದುಬಿಟ್ಲು, ಅದಕ್ಕೆ ಅವಳಿಗೆ ಬೇಜಾರಾಗಿದೆ ಅಲ್ವೇನೆ ಮಹೇಶ್ವರಿ? ಮತ್ತಿನ್ನೇನು, ಅಷ್ಟು ಚೆನ್ನಾಗಿದ್ದು ಮಧುರ ಯಾಕೆ ಹೀಗಾಗೋದ್ಲು ಅಂತ ಅನ್ನಿಸ್ತಾ ಇದೆ. ಇದು ಏನು ಮಹೇಶ್ವರಿ, ನೀನು ಹೀಗೆ ಮಾತಾಡ್ತಾ ಇದ್ಯಾ? ನನಗೂ ಸೀರೆ ವಿಷಯದಲ್ಲಿ ಮೊದಲು ಮಧುರ ಮೇಲೆ ಡೌಟ್ ಬಂದದ್ದು ನಿಜ. ಆದ್ರೆ ನಿಧಾನವಾಗಿ ಯೋಚನೆ ಮಾಡಿದಾಗ ಗೊತ್ತಾಯ್ತು ಮಧುರ ಹೀಗೆ ಮಾಡಿರೋಲ್ಲ, ಏನೋ ಆಗಿರುತ್ತೆ ಅಷ್ಟೇ. ಮಧುರ ಎಂತ ಹುಡುಗಿ ಅಂತ ನಿನಗೆ ಗೊತ್ತಿಲ್ವಾ? ನಾವೀಗ ಕಣ್ಣಾರೆ ಕಂಡಿದ್ದು ಸುಳ್ಳಾತೆ? ನಾವು ಕಂಡಿರೋ ಸನ್ನಿವೇಶಕ್ಕೂ ಸುಳ್ಳುಗಳ ಥಳಕ್ ಹಾಕೊಂಡ್ರೆ ಅದು ನಿಜ ಅಂತಾನೆ ಕಾಣಿಸುತ್ತೆ, ಆದ್ರೆ ಸತ್ಯ ಬೇರೆನೇ ಇರುತ್ತೆ. ನಿಜ ಇನ್ನೇನು ಇರೋಕ್ಕೆ ಸಾಧ್ಯ ಆತೆ? ಸೀರೆ ಅವ್ನು ಬಂದ, ಸೀರೆ ಎಲ್ಲ ಓಪನ್ ಮಾಡ್ದ, ಅವ್ರಿಗೆ ಇಷ್ಟವಾದದನ್ನೆಲ್ಲ ತೊಗೊಂಡು ರೂಮ್ಗೆ ಹೋಗಿ ಟ್ರಯಲ್ ನೋಡಿದ್ರು, ಬೇಡದೆ ಇರೋದನ್ನ ವಾಪಸ್ ತಂದು ಕೊಟ್ಟರು. ಆದರೆ ಅದರಲ್ಲಿ 4 ಸೀರೆ ಮಿಸ್ ಆಯಿತು. ಅದು ನೋಡಿದ್ರೆ ಮಧುರ ರೂಮಲ್ಲೇ ಇತ್ತು. ಇದು ಹೇಗೆ ಸಾಧ್ಯ? ಇದೆಲ್ಲ ನಿಮ್ಮ ಕಣ್ಮುಂದೆನೇ ನಡೆದಿರೋದಲ್ವಾ? ಕಣ್ಣಾರೆ ಕಂಡಿದ್ದೆಲ್ಲ ನಿಜ ಅಲ್ಲ ಅಂತ ಅದು ಹೇಗೆ ಅನ್ಕೊಳಕ್ಕಾಗತ್ತೆ? ಸೀರೆ ಅವಳ ರೂಮಲ್ಲೇ ಸಿಕ್ಕಿದೆ ಅಂದರೆ ಮುಗೀತಲ್ವಾ? ಅವಳ ರೂಮಲ್ಲಿ ಅವಳಲ್ದಿರೆ ಬೇರೆ ಇನ್ಯಾರು ಇಡೋಕ್ಕೆ ಸಾಧ್ಯ? ಇಲ್ಲ, ನಂಗೆ ಯಾಕೋ ಮಧುರ ಇದನ್ನೆಲ್ಲ ಮಾಡಿದಾಳೆ ಅಂದರೆ ನಂಬೋಕೆ ಆಗ್ತಾ ಇಲ್ಲ. ಆಯಿತು, ಇನ್ಯಾರು ಮಾಡಿದ್ದಾರೆ? ಅತ್ತೆ, ಮಧುರನೇ ಅವಳಿಗೆ ಇಷ್ಟವಾದ ಸೀರೆಗಳನ್ನ ತೊಗೊಂಡೋಗಿದ್ದಾಳೆ, ಟ್ರಯಲ್ ಕೂಡ ನೋಡಿದ್ದಾಳೆ, ಆಮೇಲೆ ಸೀರೆನ ವಾಪಸ್ ತಂದುಕೊಟ್ಟಿದ್ದಾಳೆ. ಅದರಲ್ಲಿ 4 ಸೀರೆ ಮಿಸ್ ಆಗಿದೆ. ಅಲ್ಲ, ಆ ಸೀರೆಗಳನ್ನು ವಾಪಸ್ ಕೊಡೋದಕ್ಕೆ ಅವಳೇನಾದರೂ ಮರೆತು ಬಿಟ್ಲಾ ಅಂತ? ಏನೇ ಇಲ್ಲ ಅಲ್ವಾ ಅತ್ತೆ? ಅದು ಅಲ್ಲದೆ ಇತ್ತೀಚೆಗೆ ಪ್ರೇಮ ಸಾವಿತ್ರಿ ಇಬ್ಬರು ಮಧುರ ರೂಮ್ಗೆ ಹೋಗ್ತಾನೆ ಇಲ್ಲ. ಈ ಮನೇಲಿರೋದು ನಾವೆಲ್ಲರೂ ಪ್ರೇಮ ಸಾವಿತ್ರಿ, ಅಂಥದ್ರಲ್ಲಿ ಅವರಿಬ್ರು ಸೀರೆ ವಿಷಯದಲ್ಲಿ ಕಿರಿಕ್ ಮಾಡೋಕ್ಕೆ ಹೇಗೆ ಸಾಧ್ಯ? ಹೋಗ್ಲಿ ಬಿಡು ಮಹೇಶ್ವರಿ, ಆಗಿದ್ದಾಗೋಯ್ತು. ಆ ಮಧುರನ ಅನುಮಾನ ದೃಷ್ಟಿಯಲ್ಲಿ ನೋಡೋಕೆ ಹೋಗ್ಬೇಡ. ಪೂಜೆ ಒಂದು ಮುಗಿದು ಹೋಗ್ಲಿ, ಆಮೇಲೆ ಮಿಕ್ಕಿದ್ ನೋಡ್ಕೊಂಡ್ರಾಯ್ತು. ಆದರೂ ಮಧುರ ಹಿಂಗೆ ಮಾಡಬಾರ್ದಿತ್ತು. ಅತ್ತೆ, ಆ ಸೀರೆಯವನು ನಮ್ಮ ಕಡೆ ನೋಡ್ತಾ ಇದ್ನಲ್ಲ, ಅದು ನೆನೆಸ್ಕೊಂಡ್ರೆ ಪ್ರಾಣ ಹೋದಂಗೆ ಆಗ್ತಾ ಇದೆ. ಆಯ್ತು ಬಿಡು, ಅವನು ನಮ್ಮನ್ನು ಒಳ್ಳೆಯವ್ರು ಅಂದ್ಕೊಂಡು ನಮಗೇನಾಗಬೇಕಾಗಿದೆ? ಫೋನ್ ಮಾಡಿದರೆ 106 ಸೀರೆ ಹೊತ್ಕೊಂಡು 100 ಜನ ಬರ್ತಾರೆ, ಅವನು ಒಬ್ಬನೇನಾ? ಅತ್ತೆ, ಬೇರೆಯವ್ರು ಬಂದು ಹೋಗ್ತಾರೆ ಅನ್ನೋದು ಪ್ರಶ್ನೆ ಅಲ್ಲ. ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರಲ್ವಂತೆ ವಾಪಸ್. ಈಗ ಸೀರೆ ತಗೊಂಡ್ವಲ್ಲ ವ್ಯಕ್ತಿ, ಅವನಿನ್ಯಾವತ್ತೂ ನಮ್ಮ ಮನೆಗೆ ಬರಲ್ಲ. ದುಡ್ಡು ಕೊಟ್ಟು ಕಳ್ರಾದ್ವಿ. ಹೋಗ್ಲಿ ಬಿಡು ಮಹೇಶ್ವರಿ, ಅದ್ರ ಬಗ್ಗೆ ಅಷ್ಟೇ ಯಾಕೆ ಯೋಚನೆ ಮಾಡ್ತೀಯ? ಇನ್ನು ಬೇಜಾರಾಗೋ ವಿಷಯ ಮಾತಾಡೋದು ಬೇಡ, ಪೂಜೆ ಬಗ್ಗೆ ಗಮನ ಕೊಡೋಣ. ಅತ್ತೆ, ಅಜ್ಜಿ, ಅದು ನೋಡು ಮಧುರ, ಆಗಿದ್ದೆಲ್ಲ ಆಗೋಯ್ತು. ನಾಳೆ ನಡೆಯೋ ಪೂಜೆ ಬಗ್ಗೆ ಗಮನ ಹರಿಸು. ನಡೆದಿದ್ದೆಲ್ಲ ಒಂದು ಕೆಟ್ಟ ಕನಸು ಅಂತ ಮರ್ತು ಬಿಡೋಣ. ನಿಮಗೆ ಅದು ಕೆಟ್ಟ ಕನಸು ಅಂತ ಮರೆಯೋಕ್ಕೆ ಸಾಧ್ಯ ಇದೆ, ಆದರೆ ನನಗೆ ಆ ಕೆಟ್ಟ ಕನಸನ್ನು ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಅಜ್ಜಿ. ನೋಡು, ಆ ಕೆಟ್ಟ ಕನಸು ನೀನಾಗೆ ಕಣ್ಮುಂದೆ ಬರ್ಮಾಡ್ಕೊಂಡ್ಯೋ ಇಲ್ಲ ಅದು ತಾನಾಗೆ ನಿನ್ನ ಮುಂದೆ ಬಂತೋ ಗೊತ್ತಿಲ್ಲ. ಅತ್ತೆ ಹೇಳ್ದಾಗೆ ಅದು ಮುಗ್ದೋಗಿರೋ ವಿಷಯ, ಮತ್ತ್ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕು? ಏನೋ ನಮ್ಮ ಹಣೆ ಬರದಲ್ಲಿ ಈ ಥರ ಅವಮಾನ ಆಗಬೇಕಿತ್ತು ಅಂತಿತ್ತು, ಆಗೋಯ್ತು, ಏನು ಮಾಡೋಕ್ಕಾಗತ್ತೆ? ನೀವು ಇದನ್ನು ನಿಮ್ಮ ಮನಸ್ಸಿಂದ ಹೇಳ್ತಾ ಇಲ್ಲ, ಏನೋ ನಾನು ಸುಮ್ಮನಾಗಲಿ ಅಂತ ಹೇಳ್ತಾ ಇದ್ದೀರಾ. ಆದರೆ ನಿಜಕ್ಕೂ ನಾನೇನು ತಪ್ಪು ಮಾಡಿಲ್ಲ, ನಾನು ಸೀರೆ ಕದ್ದಿಲ್ಲ ಅತ್ತೆ. ನೋಡು ಮಧುರ, ಸೀರೆ ನಿನ್ನ ರೂಮಲ್ಲಿ ಸಿಕ್ಕಿದ್ದು ನಿಜ ತಾನೆ. ಇನ್ನೊಂದು ವಿಷಯ ಏನಂದರೆ ಅಲ್ಲಿ ಸಿಕ್ಕಿರೋ ಸೀರೆನ ಆರಿಸಿದ್ದು ನೀನೇ ತಾನೆ.
ಆರ್ಸಿದ್ ಸಾಲದು ಅಂತ ಅದನ್ನ ರೂಮಿಗೆ ತಗೊಂಡೋಗಿದ್ದು ನೀನೇ ತಾನೇ? ಅಕಸ್ಮಾತ್ ಅದು ಸಾವಿತ್ರಿ ಪ್ರೇಮ ಆರ್ಸಿದ್ ಸೀರೆನೇ ಆಗಿದ್ದಿದ್ರೆ ನಿನ್ನ ರೂಮಲ್ಲಿ ತಂದು ನಿನ್ನನ್ನು ಸಿಕ್ಕಾಕಿಸ್ಬೇಕು ಅಂತ ಅಂದ್ಕೊಂಡಿದ್ದಾರೆ ಅಂತ ನಾವು ಅನ್ಕೋಬೋದಾಗಿತ್ತು. ಅವರಿಬ್ರು ನಿನ್ನ ರೂಮ್ ಕಡೆ ಬಂದಿಲ್ಲ. ಬಂದಿದ್ದಿದ್ರೆ ನಿನ್ನ ಮೇಲೆ ಅನುಮಾನ ಪಡ್ತಿರ್ಲಿಲ್ಲ ನಾವು. ನಾನು ಅವ್ರ ಮೇಲೆ ಅನುಮಾನ ಪಡ್ತಾ ಇಲ್ಲ ಅತ್ತೆ. ಆದರೆ ನಾನು ಯಾವ ತಪ್ಪು ಮಾಡಿಲ್ಲ, ನಾನು ಸೀರೆ ಕದ್ದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಆಯಿತು, ಅವರು ನಿನ್ನ ವಿಷಯದಲ್ಲೇ ತಪ್ಪು ಮಾಡಿಲ್ಲ ಅಂದರೆ ಇನ್ಯಾರು ತಪ್ಪು ಮಾಡಿದ್ದು? ನಿನ್ನ ವಿಷಯದಲ್ಲಿ ತಪ್ಪು ಮಾಡೋಕ್ಕೆ ಅವಕಾಶ ಇರೋದು ಅವರಿಬ್ಬರಿಗೆ ತಾನೇ. ಅವ್ರು ಮಾಡಿಲ್ಲ ಅಂದರೆ ಇನ್ಯಾರು ಮಾಡಿದ್ದಾರೆ? ಇನ್ನು ಈ ಮನೇಲಿ ಉಳಿದಿರೋದು ನಾನು ಅತ್ತೆ, ನಾವು ಮಾಡಿದ್ದೀವಿ ಅಲ್ವಾ? ಇವಳು ಮಾಡಿರೋ ತಪ್ಪನ್ನ ನಿನ್ನ ತಲೆ ಮೇಲೆ ಯಾಕೆ ಹಾಕ್ಕೊಳ್ತೀಯ? ಪ್ಲೀಸ್ ಅತ್ತೆ, ನನಗೆ ಸೀರೆನ ಕದ್ದು ತೊಡೋ ಅವಶ್ಯಕತೆ ಇಲ್ಲ. ನಂಗೆ ನಿಜವಾಗ್ಲೂ ಸೀರೆ ಬೇಕಾಗೂ ಇಲ್ಲ. ಬೆಳಗ್ಗೆ ಪೂಜೆ ಇದೆ, ಆ ಪೂಜೆಗೆ ಹೊಸ ಸೀರೆ ಉಡ್ಕೊಂಡು ಶಾಸ್ತ್ರ ಮಾಡಬೇಕು ಅಂತ ನೀವು ಹೇಳಿದ್ರಿ. ಅದಕ್ಕೋಸ್ಕರ ನಾನು ಆ ಸೀರೆ ತೊಗೊಂಡಿದ್ದು. ನನ್ನ ವಾರ್ಡ್ರೋಬಲ್ಲೂ 2 ವಾರ್ಡ್ರೋಬ್ ಸೀರೆ ತುಂಬಿದೆ. ಅಷ್ಟೇ ಯಾಕೆ, ನಾನು ಉಡದೇ ಇರೋ ಬಣ್ಣ ಇಲ್ಲ, ನಾನು ಹಾಕದೇ ಇರೋ ಸೀರೆ ಇಲ್ಲ. ಸೀರೆ ಕದಿಯೋ ಅವಶ್ಯಕತೆ ನನಗಿಲ್ಲ ಅತ್ತೆ. ಈಗ ಈ ವಿಷಯನೇ ಚರ್ಚೆ ಮಾಡೋಕ್ಕೆ ಹೋದರೆ ಇದು ಹೀಗೆ ಕಂಟಿನ್ಯೂ ಆಗ್ತಾನೇ ಇರುತ್ತೆ. ನನಗೆ ಈ ವಿಷಯನ ಮುಂದುವರ್ಸೋಕ್ಕೆ ಇಷ್ಟ ಇಲ್ಲ. ನೀನು ಅಷ್ಟೇ, ಇದನ್ನು ಇಲ್ಲಿಗೆ ಬಿಟ್ಬಿಡು. ಇದನ್ನೇ ಚರ್ಚೆ ಮಾಡ್ಕೊಂಡು ಹೋದ್ರೆ ಪೂಜೆ ಕೆಲಸ ಮಾಡೋರು ಯಾರು? ಆಗಿದ್ದೇನೋ ಆಗೋಯ್ತು ಅಂದ್ಕೊಂಡು ಪೂಜೆಗೆ ರೆಡಿಯಾಗಿ ಮಧುರ. ನಾಳೆ ಪೂಜೆ ಒಂದಾಗಲಿ, ಒಳ್ಳೇದು ಕೆಟ್ಟದ್ದು ಆಮೇಲೆ ಮಾತಾಡೋಣ. ನೀವು ಈಗಲೂ ನನ್ನ ನಂಬಿ ಈ ಮಾತು ಹೇಳ್ತಾ ಇಲ್ಲ ಅಜ್ಜಿ. ನಾನು ಸೀರೆ ತಗೊಳ್ಳೋದಕ್ಕೆ ಬರಬಾರ್ದಿತ್ತು. ತೊಟ್ಟರೆ ಮರ್ಯಾದೆ ಮುಚ್ಚೋ ಸೀರೆ ಆಗಬೇಕು. ಅದು ಬಿಟ್ಟು ತೊಡೋದಕ್ಕಿಂತ ಮುಂಚೆನೇ ನನ್ನ ಮರ್ಯಾದೆ ಕಳೆದ್ಬಿಡ್ತು. ಎಲ್ಲ ನನ್ನ ಕೆಟ್ಟ ಹಣೆ ಬರ ಅಷ್ಟೇ.